La 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 la. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಮ್ಯೂಟೇಷನ್ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ವಿ. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ನಾವು ಆಕಾರ್ ಬಂದ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಆಕಾರ್ ಬಂದ್ ಅಂದರೆ ಏನು? ಆಕಾರ್ ಬಂದ್ ಅಂದರೆ ಇದೊಂದು ಮೂಲ ಸರ್ವೆ ಡಾಕ್ಯುಮೆಂಟು. ಇದು ಯಾವತ್ತಿಗೂ ಚೇಂಜ್ ಆಗಲ್ಲ. ಎಷ್ಟು ಎಕರೆ ಇತ್ತು ಅಥವಾ ಎಷ್ಟು ಗುಂಟೆ ಇತ್ತು, ಅದು ಏನು ಇನಿಷಿಯಲಲ್ಲಿ ಗೌರ್ಮೆಂಟ್ ಅವ್ರು ಸರ್ವೆ ಮಾಡಿದಾಗ ಇರುತ್ತೆ ಅದೇ ಇರುತ್ತೆ. ಅದನ್ನು ಯಾರಿಗೆ ಟ್ರಾನ್ಸ್ಫರ್ ಆದ್ರೂ ಕೂಡ ಆ ಸರ್ವೆ ನಂಬರ್ ಅಗೇನ್ಸ್ಟು ಅದು ಹಾಗೇ ಇರುತ್ತೆ ಹೊರತು ಅದು ಚೇಂಜ್ ಆಗಲ್ಲ. ಜೊತೆಗೆ ಇದು ನೀರಾವರಿ ಜಮೀನ, ಬರಭೂಮಿನ, ಅಥವಾ ಇದೇನಾದರೂ ಅರಣ್ಯಕ್ಕೇನಾದರೂ ಸೇರಿರೋ ಭೂಮಿನ, ಈ ಇನ್ಫಾರ್ಮೇಷನ್ಸ್ಗಳೆಲ್ಲನೂ ನಮಗೆ ಆಕಾರ್ ಬಂದಲ್ಲಿ ಸಿಗುತ್ತೆ. ಸೊ ಸರ್ವೆ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲೆಲ್ಲ ಏನು ಮಾಡೋರು ಅಂತ ಅಂದರೆ ಚೈನ್ ತೊಗೊಂಡು ಬರೋರು. ಸೊ ಚೈನಲ್ಲಿ ಅಳತೆ ಮಾಡ್ತಾಯಿದ್ರು. ಆ ಚೈನಲ್ಲಿ ಆ ಒಂದು ಚೈನು ಒಂದಷ್ಟು ಅಳತೆ ಏನೋ ಇರುತ್ತೆ, ಅದು ಎಷ್ಟು ಚೈನ್ ಬರುತ್ತೆ ಅನ್ನೋದ್ರ ಮೇಲೆ ಅವರು ಈ ಒಂದು ಜಾಗ ಎಷ್ಟು ಅಳತೆ ಬರುತ್ತೆ, ಎಷ್ಟು ಎಕರೆ ಬರುತ್ತೆ, ಎಷ್ಟು ಗುಂಟೆ ಬರುತ್ತೆ ಅಂತ ಚೈನ್ ಮುಖಾಂತರ ಮಾಡೋರು. ಇವಾಗೆಲ್ಲ ಏನು ಬಂದಿದೆ ಅಂದರೆ ಟೆಕ್ನಾಲಜಿ ಅಪ್ಡೇಟ್ ಆದ ಹಾಗೆ ಈಗ ಮೆಷಿನರೀಸ್ ಬಂದಿದೆ. ಸೊ ಲೇಸರ್ ಇದ್ರ ಪ್ರಕಾರ, ಆಮೇಲೆ ಏನು ಅಂದರೆ ನಕ್ಷೆ ಇರುತ್ತೆ. ಈ ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇವಾಗೆಲ್ಲ ಸರ್ವೆ ಮಾಡ್ತಾಯಿದ್ದಾರೆ. ಹಾಗಾದರೆ ಬನ್ನಿ ಆಕಾರ್ ಬಂದ್ ಹೇಗೆ ನೋಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಭೂಮಿ ವೆಬ್ಸೈಟಿಗೆ ಹೋಗಬೇಕು. ನಾವು ಹಿಂದೆ ಮ್ಯೂಟೇಷನಿಗಾಗಲಿ ಅಥವಾ ಆರ್ ಟಿ ಸಿಗಾಗಲಿ ನಾವು ಯಾವ ವೆಬ್ಸೈಟಿಗೆ ಹೋಗಿ ಡೀಟೇಲ್ಸ್ ಚೆಕ್ ಮಾಡಿದ್ವಿ, ಆಕಾರ್ ಬಂದಿಗೂ ಕೂಡ ಸೇಮ್ ಅದೇ ವೆಬ್ಸೈಟ್, ಭೂಮಿ ವೆಬ್ಸೈಟಿಗೆ ಹೋದರೆ ನಮಗೆ ಆಕಾರ್ ಬಂದನ್ನು ಅಲ್ಲೇ ನೋಡ್ಬೋದು. ಸೊ ಇಲ್ಲೇನು ಆಕಾರ್ ಬಂದ್ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಆಕಾರ್ ಬಂದಲ್ಲಿ. ಸೊ ಅಲ್ಲಿ ನಾವು ಆರ್ ಟಿ ಸಿ ಮತ್ತು ಮ್ಯೂಟೇಷನಲ್ಲಿ ಹೇಗೆ ನಾವು ಜಿಲ್ಲೆ, ತಾಲೂಕು, ಹೋಬಳಿ ಎಲ್ಲ ಸೆಲೆಕ್ಟ್ ಮಾಡಿದ್ವಿ, ಇಲ್ಲೂ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಸರ್ವೆ ನಂಬರು, ಹಿಸ್ಸಾ, ಅದು ಎಲ್ಲದನ್ನು ಕೂಡ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ನನ್ನ ಸರ್ವೆ ನಂಬರ್ ರಿಲೇಟೆಡ್ ನಾನೇನೂ ಮಾಡಲ್ಲ, ಜಸ್ಟ್ ನಾನು ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತ. ಅದೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಆಕಾರ್ ಬಂದ್ ವೀಕ್ಷಿಸಿ ಅಂತ ಒಂದು ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ನಮ್ಮ ಒಂದು ಆಕಾರ್ ಬಂದಿನ ಒಂದು PDF ಓಪನ್ ಆಗುತ್ತೆ. ಈಗೇನು ನಾವಿಲ್ಲಿ ನೋಡ್ತಾ ಇದ್ದೀವಿ, ಇದು ನಮ್ಮ ಸರ್ವೆ ನಂಬರಿನ ಆಕಾರ್ ಬಂದ್ PDF. ಇದರಲ್ಲಿ ನಾವು ಬೇಸಿಕ್ ಡೀಟೇಲ್ಸ್ ನೋಡ್ತೀವಿ. ಗ್ರಾಮ, ಹೋಬಳಿ, ನಾವೇನೇನು ಸೆಲೆಕ್ಟ್ ಮಾಡಿದ್ವಿ ಆ ಡೀಟೇಲ್ಸ್ ಮೇಲ್ಗಡೆ ಡಿಸ್ಪ್ಲೇ ಆಗುತ್ತೆ. ಜೊತೆಗೆ ಇಲ್ಲಿ ಒಟ್ಟು ವಿಸ್ತೀರ್ಣ ಅಂತ ಅಂದು ಕಾಣಿಸ್ತಾ ಇದೆ. ಸರ್ವೆ ನಂಬರ್ ಏನು, ಹಿಸ್ಸಾ ಏನು ಬರುತ್ತೆ, ಅದೇ ರೀತಿ ನಮಗೆ ನಮ್ಮ ಏರಿಯಾ ಎಷ್ಟು ಟೋಟಲ್, ಈಗ 1 ಎಕರ್ ಇದ್ದರೆ 1 ಎಕರ್. ಸೊ ನಮ್ಮದು 14 ಗುಂಟೆ ಆಗಿರೋದ್ರಿಂದ ಇಲ್ಲಿ 14 ಅಂತ ಅಂದು ತೋರಿಸ್ತಾ ಇದೆ. ಸೊ ಆ ಡೀಟೇಲ್ಸ್ ನಮಗೆ ಇಲ್ಲಿ ಒಟ್ಟು ವಿಸ್ತೀರ್ಣದಲ್ಲಿ ನಾವು ನೋಡ್ಬೋದು. ಆ ಒಟ್ಟು ವಿಸ್ತೀರ್ಣದಲ್ಲಿ ನಮ್ಮದು ರೈಟ್ ಹ್ಯಾಂಡ್ ಸೈಡಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಖುಷ್ಕಿ ಅಂತ ನೋಡ್ತಾ ಇದ್ದೀವಿ, ತರಿ ಅಂತ ನೋಡ್ತಾ ಇದ್ದೀವಿ, ಭಾಗ ಆಯಿತು, ಆಮೇಲೆ ಪ್ಲ್ಯಾಂಟೇಷನ್, ಈ ರೀತಿಯಾದ ಇನ್ಫಾರ್ಮೇಷನ್ಸ್ಗಳನ್ನು ನಾವು ರೈಟ್ ಸೈಡ್ ನೋಡ್ತೀವಿ. ಹಾಗಾದರೆ ಖುಷ್ಕಿ ಅಂದರೆ ಏನು ಅಂತ ಅಂದರೆ, ಅದು ಡ್ರೈ ಲ್ಯಾಂಡು. ಈಗ ಮಳೆ ಬಂದರೆ ಮಾತ್ರ ಆ ಭೂಮಿಲಿ ನಾವು ವ್ಯವಸಾಯ ಮಾಡ್ಬೋದು. ಹಂಗಂದರೆ ಕಡಲೆಕಾಯಿ, ರಾಗಿ, ಈ ಹುರುಳಿ, ಈ ಥರದನ್ನ ನಾವು ಮಳೆ ಬಂದಾಗ ಬೆಳಿತೀವಲ್ಲ, ಆ ಥರ ಲ್ಯಾಂಡ್ ಏನಾದ್ರು ಇದ್ದರೆ ನಮ್ಮ ಏರಿಯಾದಲ್ಲಿ, ನಮ್ಮ ಟೋಟಲ್ ಏರಿಯಾದಲ್ಲಿ ಆ ಡೀಟೇಲ್ಸ್ನ ನಾವು ಖುಷ್ಕಿ ಡೀಟೇಲ್ಸಲ್ಲಿ ನೋಡ್ತೀವಿ. ಭಾಗ ಆಯಿತು ಅಂತ ಬಂತು ಅಂದರೆ ಅದು ನಮಗೆ ಬೆಳೆಗೆ ಯೋಗ್ಯವಾದಂಥ ಜಾಗ. ಅಲ್ಲಿ ನಾವು ಬೋರ್ ತೆಗಿಬೋದು. ಬೋರ್ ತೆಗೆದ್ಬಿಟ್ಟು ಅಲ್ಲಿ ನಮಗೆ ಬೇಕಾಗಿದ್ದ ಬೆಳೆ ಮಾಡ್ಕೋಬೋದು. ಅಲ್ಲಿ ನಮಗೆ ನೀರು ಇರಲೇಬೇಕು ಅಂತ ಏನಿಲ್ಲ. ಸೊ ಆ ಥರದನ್ನ ನಾವು ಭಾಗ ಆಯಿತು ಅಂತೀವಿ. ಪ್ಲ್ಯಾಂಟೇಷನ್ ಅಂತ ಬಂತು ಅಂದರೆ ನಾವು ಇವಾಗ ತೆಂಗು, ಅಡಿಕೆ, ರಬ್ಬರು, ಈ ಥರ ಪ್ಲ್ಯಾಂಟೇಷನ್ ಗಿಡಗಳನ್ನ ನಾವು ಪ್ಲ್ಯಾಂಟೇಷನ್ ಅಂಡರ್ ನೋಡ್ತೀವಿ. ನಮ್ಮ ಈ ಜಮೀನಿನ ಡೀಟೇಲ್ಸು ಭಾಗ ಆಯಿತು ಕೆಳಗಡೆ ಏನಕ್ಕೆ ತೋರಿಸ್ತಾ ಇದೆ ಅಂದರೆ, ಭಾಗ ಆಯಿತು ಅಂದರೆ ನಾನು ಆಗಲೇ ಹೇಳಿದಾಗೆ ಅದು ನೀರಾವರಿ ಜಮೀನು ಅಂತ. ಸೊ ಅಲ್ಲಿ ನಮಗೆ ನೀರು ಹಿಡಿದಿಟ್ಕೊಂಡಿರಬೇಕು, ವೆಟ್ ಲ್ಯಾಂಡ್ ಆ ಥರ ಅಲ್ಲ ಅದು. ಸೊ ನಾವು ಬೋರ್ ತೆಗಿಸ್ತೀವಿ, ಬೋರ್ ತೆಗ್ದು ಅದನ್ನು ನಾವು ದಿನನಿತ್ಯ ನೀರು ಬಿಡ್ತೀವಿ. ನಮ್ಮ ಗಿಡಗಳಿಗೆ ನಾವು ಏನೇನು ಗಿಡಗಳಿಗೆ ಹಾಕ್ತೀವಿ ಅದಕ್ಕೆ ನೀರು ಯಾವ ರೀತಿ ಬೇಕೋ ಆ ಥರ ನಾವು ನೀರನ್ನ ನಮಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಹಾಕ್ತೀವಿ. ಈ ಬಾಳೆ ಗಿಡ, ವೆಜಿಟೇಬಲ್ಸು, ಆ ಥರದ್ದು. ಸೊ ಹಾಗಾಗಿ ಇದು ಭಾಗ ಆಯಿತು ಅಂಡರ್ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಮುಂದಿನ ವಿಡಿಯೋದಲ್ಲಿ EC ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.